ಬೆಂಗಳೂರಿನಲ್ಲಿ ಸ್ಕೂಟರ್ ಬೆಲೆಗಿಂತಲೂ ದುಪ್ಪಟ್ಟು ಟ್ರಾಫಿಕ್ ಫೈನನ್ನು ವಿಧಿಸಿಕೊಂಡಿದ್ದಂತಹದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಸ್ಕೂಟರ್ ಸೀಸ್ ಮಾಡಿ ದಂಡ ಕಟ್ಟೋದಕ್ಕೆ ಸಿಟಿ ಮಾರ್ಕೆಟ್ ಸಂಚಾರಿ ಪೊಲೀಸರು ನೋಟಿಸ್ ಕೊಟ್ಟಿದ್ದರು. KA05JX1344 ನಂಬರಿನ ಸ್ಕೂಟರ್ ಮೇಲೆ ಬರೋಬ್ಬರಿ 1,61,000 ಫೈನ್ ಬಿದ್ದಿತ್ತು. ಹೆಲ್ಮೆಟ್ ಹಾಕಿಲ್ಲ, ಸಿಗ್ನಲ್ ಜಂಪು, ಹೀಗೆ ಹಲವು ರೀತಿಯಲ್ಲಿ ಸಂಚಾರಿ ಉಲ್ಲಂಘನೆ ಆಗಿತ್ತು. ಸ್ಕೂಟರ್ ಮೇಲೆ 2023ರಿಂದ ಇಲ್ಲಿ ತನಕ 311 ಸಂಚಾರ ನಿಯಮ ಉಲ್ಲಂಘನೆ ಕೇಸ್ ದಾಖಲಾಗಿತ್ತು. ಸ್ಕೂಟರ್ ಮೇಲೆ ಕಳೆದ ವರ್ಷ 1,05,500 ದಂಡ ಬಿದ್ದಿತ್ತು. ಈ ವರ್ಷ ಅದು 1,61,000ಕ್ಕೆ ಏರಿಕೆಯಾಗಿದೆ. ಆದರೂ ತಲೆ ಕೆಡಿಸ್ಕೊಳ್ಳದೆ ರಾಜಾರೋಷವಾಗಿ ಗಾಡಿ ಓಡಿಸ್ಕೊಂಡಿದ್ದ ಈತ ಈ ಕುರಿತು ವ್ಯಕ್ತಿಯೊಬ್ಬರು ಸ್ಕೂಟರ್ ಫೋಟೋ ತೆಗೆದು ವೈರಲ್ ಮಾಡಿದರು. ಬೆಂಗಳೂರು ಸಂಚಾರಿ ಪೊಲೀಸರು ಯಾಕಿನ್ನೂ ಈ ಸವಾರನ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿದರು. ಫೋಟೋ ವೈರಲ್ ಆಗ್ತಾ ಇದ್ದಂತೆ ಈಗ ಸಂಚಾರಿ ಪೊಲೀಸರು ಸ್ಕೂಟರ್ನ ಪತ್ತೆ ಹಚ್ಚಿ ಸೀಸ್ ಮಾಡಿದ್ದಾರೆ. ಈಗ ಸೀಸ್ ಮಾಡಿದ್ರೆ ಮಾಡ್ಕೊಳ್ಳಿ, ಅದರ ವ್ಯಾಲ್ಯೂನೇ ಒಂದು 40-50 ಸಾವಿರ ಇರುತ್ತೆ. 1,61,000 ಫೈನ್ ಕಟ್ಟೋದ್ರ ಬದಲು ಸ್ಕೂಟ್ರನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬೋದು. ಹಂಗೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಬಟ್ ನೋಡೋಣ ಏನು ಕ್ರಮ ತಗೋತಾರೆ ಅಂತ.